ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳ್ಕೊಂಬರೋಣ. ಹುಟ್ಟೋದು ಮುಖ್ಯ ಅಲ್ಲ, ಸಾಯೋದು ಮುಖ್ಯ. ಹುಟ್ಟು ನಿಮ್ಮ ಬಂಧುಗಳಿಗೆ ಗೊತ್ತಾಗುತ್ತದೆ, ಆದರೆ ನೀವು ಈ ಪ್ರಪಂಚಕ್ಕೆ ಯಾರು ಅಂತ ಗೊತ್ತಾಗಬೇಕು ಅಂತಂದರೆ ನಿಮ್ಮ ಬದುಕಿನಲ್ಲಿ ಸಾಧನೆಯನ್ನು ಮಾಡಿ. ಗೆಲುವಿನ ಹೋರಾಟ ಸದೃಢವಾಗಿದ್ದರೆ ಅಂಜುಬುರುಕುತನದ ಸೋಲು ನಮ್ಮ ಹತ್ತಿರ ಎಂದೂ ಸುಳಿಯಲು ಸಾಧ್ಯವಿಲ್ಲ. ಆತ್ಮವಿಶ್ವಾಸ ಜಯದ ಮೊದಲ ಗುಟ್ಟು. ಅಸಾಧ್ಯವೆನ್ನುವುದು ಮೂರ್ಖರ ನಿಘಂಟಿನಲ್ಲಿ ಮಾತ್ರ ಇರುತ್ತದೆ. ಮನುಷ್ಯ ಕಷ್ಟಗಳನ್ನು ಅನುಭವಿಸಲೇಬೇಕು. ಕಷ್ಟ ಇರದಿದ್ದರೆ ಯಶಸ್ಸು ಸಿಕ್ಕಾಗ ಸಂಭ್ರಮಿಸೋಕೆ ಸಾಧ್ಯವೇ ಇಲ್ಲ. ಸೋತೆನೆಂದರೆ ನೀನು ಸೋಮಾರಿ ಎಂದು ಅರ್ಥವಲ್ಲ, ಅದು ನೀನು ಪರಿಪೂರ್ಣನಲ್ಲ. ಪ್ರಯತ್ನಿಸಿದರೆ ಗುರಿ ಮುಟ್ಟಬಲ್ಲೆ ಅನ್ನುವುದರ ಸೂಚನೆ. ನಮ್ಮ ಬಗ್ಗೆ ನಮಗೆ ನಂಬಿಕೆ, ಗೌರವಗಳು ತಪ್ಪಿ ಹೋಗುವುದಕ್ಕಿಂತಲೂ ಘೋರವಾದ ದುರಂತ ಇನ್ನೊಂದು ಉಂಟೆ? ತಳಪಾಯ ಸಡಲಿದ ಮನೆ, ಬೆನ್ನೆಲುಬು ಮುರಿದ ಮನುಷ್ಯ ನೇರವಾಗಿ ಬದುಕುವುದು ಉಂಟೆ? ಕೆಡೆದು ಧೂಳಿನಲ್ಲಿ ಹೊರಳುವುದೊಂದೇ ದಾರಿ. ಗೆಲುವು ಎನ್ನುವುದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಪಡಬೇಡಿ. ನಿನ್ನ ದಾರಿಯಲ್ಲಿ ನೀನೇ ಮುಂದೆ ಸಾಗು. ತನ್ನಷ್ಟಕ್ಕೆ ತಾನು ಅದು ನಿನ್ನ ಹಿಂದೆ ಬರುತ್ತದೆ. ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಂದು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾ ಸಂಭ್ರಮವನ್ನು ಅನುಭವಿಸುವ ಅವಕಾಶದಿಂದ ವಂಚಿತರಾಗುತ್ತಾರೆ. ಗೆಲುವು ಬೇಕಾದರೆ ಮೊದಲು ಭಯಮುಕ್ತರಾಗಬೇಕು. ಸೋಲು ಎಂದರೆ ನಿನ್ನಿಂದಾಗೋಲ್ಲವೆಂದರ್ಥವಲ್ಲ. ಸಾಧ್ಯವಿದೆಯಾದರೂ ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಮಯವನ್ನು ಕೇಳುತ್ತಿದೆ ಎಂಬುದು ಅರ್ಥ. ಸೋಲು ಎಂದರೆ ನಿನ್ನ ಜೀವನವನ್ನು ನೀನೇ ಹಾಳು ಮಾಡಿಕೊಂಡೆ ಎಂದರ್ಥವಲ್ಲ. ಹೊಸ ಜೀವನ ಶುರು ಮಾಡೋಕೆ ಅದೊಂದು ನೆಪವೆಂದಷ್ಟೇ ಅರ್ಥ. ಜೀವನದಲ್ಲಿ ಸೋಲಿಗೆ ಬೇಸರ ಪಡಬಾರದು, ಆದರೆ ಪ್ರಯತ್ನ ಪಡದೆ ತಪ್ಪಿ ಹೋಗುವ ಅವಕಾಶಗಳಿಗೆ ಬೇಸರ ಪಡಬೇಕು. ಸೋಲು ಕಲಿಸುವ ಪಾಠ ಯಾವ ಗುರುವು ಅಥವಾ ಯಾವ ಪುಸ್ತಕವೂ ಕಲಿಸುವುದಿಲ್ಲ. ಆಡಿಕೊಳ್ಳುವ ಜಗತ್ತೇ ಹಾಗೆ, ನೀನು ಏನು ಮಾಡಿದರೂ ಆಡಿಕೊಳ್ಳುತ್ತದೆ. ಆಡಿಕೊಳ್ಳುವವರ ಮುಂದೆ ನಿನ್ನ ಹೊಗಳುವಂತೆ ಮಾಡುವುದೇ ನಿನ್ನ ಸಾಧನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಜೀವನವನ್ನೇ ಬದಲಿಸುವಂತಹ ಕೆಲವು ಸ್ಫೂರ್ತಿದಾಯಕ ಮಾತುಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳದೇ ಇರಬೇಡಿ.